Very good morning, dear students. In my last hour of teaching, we learnt about the endomembrane system, where we learnt about the four organelles which are present in eukaryotic cells. The endomembrane system consists of endoplasmic reticulum, Golgi apparatus, lysosomes and vacuole. We learnt about the structure of all these four organelles, and also we learnt the functions of the organelles. In this particular class, we are going to learn about one special organelle in the eukaryotic cell, that is called mitochondria. Mitochondria is the powerhouse of the cell. So, here in this class, we are going to learn about the mitochondria. ನಾನು ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ನಿನ್ನೆಯ ನನ್ನ ತರಗತಿಯೊಳಗೆ ನಾವು ಎಂಡೋಮೆಂಬ್ರೇನ್ ಒಳಪದರಿನ ವ್ಯವಸ್ಥೆಯನ್ನು ಕಲ್ತೀವಿ. ಅದರೊಳಗೆ 4 ಆರ್ಗ್ಯಾನಲ್ಸ್ಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಅವು ಯಾವಪ್ಪ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿಯ ಅಪಾರ್ಟಸ್ಗಳು, ಲೈಸೋಸೋಮ್ಸ್ಗಳು ಮತ್ತು ವ್ಯಾಕ್ಯೂಲ್ಗಳು ಅಂತ ಕರಿತೀವಿ. ಈ 4 ಏನು ಆರ್ಗ್ಯಾನಲ್ಸ್ ಅಂತೀವಲ್ಲ, ಇವುಗಳ ಆಕಾರ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಅದರ ಜೊತೆ ಈ 4 ಆರ್ಗ್ಯಾನಲ್ಸ್ಗಳ ಬಗ್ಗೆ ಅಂದರೆ ಅದರ ಫಂಕ್ಷನ್ಸ್, ಕಾರ್ಯವಿಧಾನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತಿನ ದಿವಸ ನಾವು ಇನ್ನೊಂದು ಪ್ರಮುಖ ಆರ್ಗ್ಯಾನಲ್ ಆಫ್ ದ ಸೆಲ್, ಅದರ ಹೆಸರು ಮೈಟೊಕಾಂಡ್ರಿಯಾ, ಇದರ ಬಗ್ಗೆ ಅಧ್ಯಯನ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಮೈಟೊಕಾಂಡ್ರಿಯಾ ಈಸ್ ಫಸ್ಟ್ ಡಿಸ್ಕವರ್ಡ್ ಬೈ ದ ಬೆಂಡಾ in the year 1897. The Benda is a scientist who found the mitochondria. Usually, the mitochondria not observed under the microscope unless it is stained. When it is darkly stained, then only they observe under the microscope. So, the credit of discovery of mitochondria goes to Benda in the year 1897. The number of the mitochondria per cell is varies. Depend on the physiological activity, the number of mitochondria present in the cell. So, it is varies from cell to cell because of the physiological activities, and the size of the mitochondria is, it is sausage shaped. The size, the diameter of the mitochondria is 2 to 1 micrometer in size diameter. It is average, and length of the mitochondria is 1 to 4.1 micrometer in length. ನೋಡಿ, ಮೈಟೊಕಾಂಡ್ರಿಯಾವನ್ನು ಪ್ರಥಮ ಬಾರಿಗೆ ಯಾರು ಕಂಡು ಹಿಡಿದ್ರಂತಂದರೆ ಬೆಂಡ ಅನ್ನುವಂಥ ಒಬ್ಬ ವಿಜ್ಞಾನಿ. ನಾವು ಸಾಮಾನ್ಯವಾಗಿ ಸೂಕ್ಷ್ಮದರ್ಶಕದ ಒಳಗೆ ನಾವು ಮೈಟೊಕಾಂಡ್ರಿಯನ್ನು ನೋಡಬೇಕಾದ್ರೆ ಅದನ್ನು ಡಾರ್ಕ್ಲಿ ಸ್ಟೇನ್ ಮಾಡಬೇಕು, ಅದಕ್ಕೆ ಬಣ್ಣವನ್ನು ಕೊಡುವಂಥ ಪದ್ಧತಿಯನ್ನು ತೆಗೆದುಕೊಳ್ಬೇಕು. ಆವಾಗ ಮಾತ್ರ ಈ ಮೈಟೊಕಾಂಡ್ರಿಯಾಗಳು ನಮಗೆ ಕಾಣುತ್ತವೆ. ಆದ ಕಾರಣ ಈ ಮೈಟೊಕಾಂಡ್ರಿಯಾಗಳನ್ನು ಪ್ರಪ್ರಥಮ ಬಾರಿಗೆ ಯಾರು ನಮಗೆ ಕಂಡು ಹಿಡಿದ್ರು ಅಂತಂದರೆ, ಯಾರು ನಮಗೆ ತೋರಿಸಿಕೊಟ್ರು ಅಂತಂದರೆ, ಅವನ ಹೆಸರು ಬೆಂಡ. 1897ರಲ್ಲಿ ಅವನು ಕಂಡು ಹಿಡಿತಾನೆ. ಈ ಮೈಟೊಕಾಂಡ್ರಿಯಾಗಳು ಒಂದು ರೀತಿಯ ಸಾಸೇಜ್ ಶೇಪ್ನಲ್ಲಿ ಇರ್ತಾವೆ ಅಂತ ಹೇಳ್ತಾರೆ. ಅದರ ಆಕಾರ ಈ ರೀತಿ ಇರ್ತದೆ ಅಂತ ಹೇಳ್ತಾರೆ. ಈ ಮೈಟೊಕಾಂಡ್ರಿಯಾಗಳು ಸಂಖ್ಯೆ ಎಷ್ಟಿರ್ತದೆ? ಪ್ರತಿ ಸೆಲ್ಲಿಗೆ ಅಂದರೆ ಪ್ರತಿ ಜೀವಕೋಶದೊಳಗೆ ಈ ಮೈಟೊಕಾಂಡ್ರಿಯಾಗಳ ಸಂಖ್ಯೆ ಏನಿರಂಗಿಲ್ಲ, ಒಂದೇ ಥರನಾಗಿರಂಗಿಲ್ಲ, ಅದು ಬೇರೆ ಬೇರೆ ಥರನಾಗಿರ್ತದೆ. ಯಾಕೆ ಅಂತಂದರೆ ಶಾರೀರಿಕ ಪ್ರಕ್ರಿಯೆಗಳ ಆಧಾರದ ಮೇಲೆ, ಶಾರೀರಿಕ ಪ್ರಕ್ರಿಯೆಗಳು ಯಾವ ರೀತಿ ಯಾವ ಜೀವಕೋಶದಲ್ಲಿ ಆಗ್ತದಲ್ಲ, ಆ ಜೀವಕೋಶದ ಆಧಾರದ ಮೇಲೆ ಈ ಮೈಟೊಕಾಂಡ್ರಿಯಾಗಳ ಸಂಖ್ಯೆ ಬದಲಾಗ್ತಿರ್ತದೆ. ನೆನಪಿಟ್ಕೋರಿ, ಮೈಟೊಕಾಂಡ್ರಿಯಾ ಸಂಖ್ಯೆ ಪ್ರತಿ ಜೀವಕೋಶದಲ್ಲಿ ಒಂದೇ ತೆರನಾಗಿರೋದಿಲ್ಲ, ಅದು ಬೇರೆ ಬೇರೆ ತೆರನಾಗಿ ಇರ್ತದೆ. ಹಾಗಾದರೆ ಅದರ ಆಕಾರ ಅಂದರೆ ಗಾತ್ರ ಏನು? ಒಂದು ಮೈಟೊಕಾಂಡ್ರಿಯಾವನ್ನು ನೋಡಬೇಕಾದ್ರೆ ಅದರ ವ್ಯಾಸ, ಕನ್ನಡದೊಳಗೆ ಡಯಾಮೀಟರ್ ಅಂತಂದರೆ ವ್ಯಾಸ ಅಂತ ಕರಿತೀವಿ ನಾವು. ಈ ವ್ಯಾಸ 0.2ದಿಂದ 1 ಮೈಕ್ರೋಮೀಟರ್ವರೆಗೆ ಇರ್ತದೆ, ಮತ್ತು ಅದರ ಉದ್ದ 1ರಿಂದ 4.1 ಮೈಕ್ರೋಮೀಟರ್ ತನಕ ಅದರ ಉದ್ದ ಇರ್ತದೆ. ಇದು ಮೈಟೊಕಾಂಡ್ರಿಯಾದ ಒಂದು ಗಾತ್ರ ಮತ್ತು ಆಕಾರ ಮತ್ತು ಎಷ್ಟು ಸಂಖ್ಯೆಗಳಿರ್ತಾವಂತ. ಹಾಗಾದರೆ ಇನ್ನು ಮೈಟೊಕಾಂಡ್ರಿಯಾ ಆಕಾರ ವ್ಯವಸ್ಥೆ ಹೇಗಿರ್ತದೆ ಅಂತಂದರೆ, ನೆನ್ಪಿಟ್ಟವ್ರಿ, ಮೈಟೊಕಾಂಡ್ರಿಯಾ ಇಸ್ ಅ ಡಬಲ್ ಲೇಯರ್ ಸ್ಟ್ರಕ್ಚರ್. ಸಿ, ಇಟ್ ಈಸ್ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. It's having the outer membrane and inner membrane, and there is a space between the outer and inner membrane is called as
intermembrane space. Intermembrane space. So, two membrane, it is a double membrane structure, is having two membranes. The outer membrane is present and inner membrane also present. So, in between the outer and inner membrane there is a space called as intermembrane space. So, the lumen of the mitochondria is separated into two aqueous compartment. So, it is divided by two aqueous compartment. See, the inner membrane having numerous infoldings. These infoldings are called as cristae. The cristae increases the surface area of the inner membrane. Inside the inner membrane there is a homogenized substance, it is called as matrix. So, all activities occur in the matrix. I said it is a double membrane structure, the outer membrane and the inner membrane. It divide the lumen of the mitochondria into two aqueous compartment, and the space between two membranes is called as intermembrane space. The inner membrane having several infoldings. These infoldings are called as cristae. These cristae are increases the surface area of the inner membrane. And inside the inner membrane there is a homogenized substance are present. It is called the matrix. See, mitochondria is the powerhouse of the cell. Mitochondria is the powerhouse of cell. It is the site of aerobic respiration. The oxidative phosphorylation occur in the mitochondria. So, it produces the cellular energy in the form of ATP. Energy currency is called as ATP. ATP is nothing but adenosine triphosphate. So, where they produce? Exactly on the cristae there are several Raycus particles are present. So, here it is a site of the synthesis of ATP. So, thus the mitochondria is called as the powerhouse of the cell, and it produces the cellular energy in the form of ATP. Thus, it is called the powerhouse of the cell. The matrix of the mitochondria also contain the single circular DNA. It is having its own DNA material. Is having single circular DNA, and few RNA particles are also present in the mitochondria. And the mitochondria having the 70S ribosome and the component for the protein synthesis. The protein synthesis also occur inside the mitochondria. We all know that the eukaryotic cells are having the 80S ribosomes, but the organelle-like mitochondria having the 70S ribosomes and the component for the protein synthesis. And the mitochondria divide itself in the form of the fission. Divide by the fission. ನೋಡಿ, ನಾವು ಈಗ ಮೈಟೊಕಾಂಡ್ರಿಯಾದ ಆಕಾರ ವ್ಯವಸ್ಥೆಯನ್ನು ನಾವು ಕಲಿಯೋಣ. ಮೈಟೊಕಾಂಡ್ರಿಯಾ ಏನಿರ್ತಂದರೆ ಎರಡು ಪದರಗಳನ್ನು ಹೊಂದಿದಂಥ ಒಂದು ಆರ್ಗ್ಯಾನೆಲ್, ದ್ವಿಪದರಗಳನ್ನು ಹೊಂದಿದಂಥ ಆರ್ಗ್ಯಾನೆಲ್. ಈ ಪದರಗಳು ಏನಿರ್ತಾವಲ್ಲ, ಪೊರೆ, ಮೆಂಬ್ರೇನ್ ಅಂತ ಕರಿತೀವಿ. ಈ ಪೊರೆ ಒಂದು ಔಟರ್ ಮೆಂಬ್ರೇನ್ ಅಂತ ಕರಿತೀವಿ, ಹೊರ ಪೊರೆ. ಒಂದು ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ, ಒಳ ಪೊರೆ. ಎರಡು ಪೊರೆಗಳನ್ನು ಹೊಂದಿದಂತಹ ಒಂದು ಆರ್ಗ್ಯಾನೆಲ್ ಆಗಿದೆ. ಈ ಎರಡೂ ಪೊರೆಗಳ ನಡುವೆ ಇರುವಂತಹ ಜಾಗವನ್ನು ನಾವೇನು ಕರಿತೀವಿ, ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. ನೋಡ್ರಿ, ಈ ಮೈಟೊಕಾಂಡ್ರಿಯಾನ ಈ ಮೆಂಬ್ರೇನ್ಗಳು ಏನು ಮಾಡ್ತಾವೆ ಅಂದರೆ ಎರಡು ಅಕ್ವೇಸ್ ಕಂಪಾರ್ಟ್ಮೆಂಟ್ಗಳಾಗಿ ವಿಭಾಗಿಸ್ತಾವೆ. ಎರಡು ಅಕ್ವೇಸ್ ಕಂಪಾರ್ಟ್ಮೆಂಟ್ ಅಂದರೆ ಜಲೀಯ ಭಾಗಗಳಾಗಿ ಏನು ಮಾಡ್ತಾವೆ, ವಿಭಾಗಗಳನ್ನು ಮಾಡ್ತಾವೆ. ಈ ಇನ್ನರ್ ಮೆಂಬ್ರೇನ್ ಇರ್ತದಲ್ಲ, ಈ ಇನ್ನರ್ ಮೆಂಬ್ರೇನ್ ಏನಾಗ್ತದೆ ಸೆವೆರಲ್ ಇನ್ಫೋಲ್ಡಿಂಗ್ಸ್ ಇರ್ತಾವೆ. ಇನ್ಫೋಲ್ಡಿಂಗ್ಸ್ ಅಂದರೆ ಒಳಗೆ ಮಡಿಕೆಗಳಿರ್ತಾವೆ.
ಈ ಮಡಿಕೆಗಳಿಗೆ ನಾವೇನು ಕರಿತೀವಿ, ಕ್ರಿಸ್ಟೆ ಅಂತ ಕರಿತೀವಿ ನಾವು. ಈ ಕ್ರಿಸ್ಟೆ ಏನು ಮಾಡ್ತದೆ ಅಂತಂದರೆ ಈ ಇನ್ನರ್ ಮೆಂಬ್ರೇನ್ದ ಅಂದರೆ ಸರ್ಫೇಸ್ ಏರಿಯಾ ಅಂದ್ರೇನು, ಮೇಲ್ಭಾಗದ ಜಾಗವನ್ನು ಹೆಚ್ಚಿಗೆ ಮಾಡ್ತದೆ. ಈ ಮೇಲ್ಭಾಗದ ಜಾಗವನ್ನು ಹೆಚ್ಚಿಗೆ ಮಾಡಿತಂದರೆ ಅಲ್ಲೇನಾಗ್ತಂದರೆ ಎನರ್ಜಿ ಅಂದರೆ ಶಕ್ತಿಯ ಉತ್ಪಾದನೆ ಆಗ್ತದೆ. ಅದಕ್ಕೆ ಮೈಟೊಕಾಂಡ್ರಿಯಾವನ್ನು ನಾವೇನು ಕರಿತೀವಿ, ಶಕ್ತಿ ಕೇಂದ್ರ, ಜೀವಕೋಶದ ಶಕ್ತಿ ಕೇಂದ್ರ ಅಂತ ನಾವು ಕರಿತೀವಿ. ನೋಡಿರಿ, ಅದನ್ನ ನಾನು ಹೇಳ್ತೀನಿ ನಿಮಗೆ. ಸೊ ದ ಇನ್ನರ್ ಫೋಲ್ಡಿಂಗ್ಸ್ ಇರ್ತಾವ, ಹೌದಾ? ಈ ಇನ್ನರ್ ಫೋಲ್ಡಿಂಗ್ಸ್ ಏನಿರ್ತದೆ ಅಂದರೆ ಇದ್ರ ಮೇಲೆ ಕೆಲವೊಂದು ಪಾರ್ಟಿಕಲ್ಸ್ಗಳಿರ್ತಾವ. ಅದನ್ನ ರೇಕರ್ ಅನ್ನುವಂಥ ಸೈಂಟಿಸ್ಟ್ ಅಂದರೆ ವಿಜ್ಞಾನಿ ಕಂಡು ಹಿಡ್ದಂಥೇಳಿ ಅವಕ್ಕೆ ರೇಕರ್ಸ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಸೈಟ್ ಫಾರ್ ದ ಮೈಟೊಕಾಂಡ್ರಿಯಾ ಇಸ್ ಅ ಸೈಟ್ ಫಾರ್ ಏನು, ಸಿಂಥಸಿಸ್ ಆಫ್ ಎನರ್ಜಿ, ದ ಸೆಲ್ಯುಲಾರ್ ಎನರ್ಜಿ ಅಂದ್ರೇನು, ಜೀವಕೋಶದ ಶಕ್ತಿ ಉತ್ಪಾದಿಸುವ ಒಂದು ಏನಂತ ಸೈಟ್ ಆಗ್ಯದ ಅಂತ ಹೇಳ್ತಾರೆ. ಈ ಎನರ್ಜಿ ಯಾವ ರೀತಿ ಉತ್ಪಾದನೆ ಆಗ್ತದೆ ಅಂದರೆ ATP ಇನ್ ದ ಫಾರ್ಮ್ ಆಫ್ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂತಹ ಒಂದು ಏನಂತಾರೆ ಭಾಗದೊಳಗೆ ಇದು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಈಸ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಂತಾರೆ ಅವರು. ಅಂದರೆ ಈ ಜೀವಕೋಶದೊಳಗೆ ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಎಲ್ಲಿ ಆಗ್ತದೆ ನೋಡಿರಿ. ನಾನು ಹೇಳಿದೆ ನಿಮಗೆ, ಏನು ಹೇಳಿದೆ ನಿಮಗೆ, ಇಟ್ ಈಸ್ ಅ ಪವರ್ ಹೌಸ್ ಆಫ್ ದ ಸೆಲ್ ಆ್ಯಂಡ್ ಇಟ್ ಈಸ್ ಅ ಸೈಟ್ ಆಫ್ ದ ಸಿಂಥಸಿಸ್ ಆಫ್ ಏನು ಹೇಳಿದೆ, ಸೆಲ್ಯುಲಾರ್ ಎನರ್ಜಿ ಅಂತ ನಾವಿಲ್ಲಿ ಹೇಳಿದ್ವಿ. ಇಲ್ಲಿ ಯಾವ ರೀತಿಯ ಈ ರೇಕರ್ಸ್ ಪಾರ್ಟಿಕಲ್ ಇರ್ತಾವ, ಯಾವ ರೀತಿ ಎನರ್ಜಿ ATP ಎನರ್ಜಿ ಉತ್ಪತ್ತಿ ಆಗ್ತದೆ ಅಂಥೇಳಿ ನಾವು ಫಿಸಿಯೋಲಾಜಿಕಲ್ ಪ್ರೊಸೆಸ್ಗಳ ಬಗ್ಗೆ ಕಲಿಯುವಾಗ ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಈ ವರ್ಷ ನೀವು ಕಲಿತೀರಿ. ಅವಾಗ ನಿಮಗೆ ಹೇಳ್ತೀವಿ ಈ ರೀತಿಯ ರೇಕರ್ಸ್ ಪಾರ್ಟಿಕಲ್ ಇರ್ತಾವ, ಈ ರೀತಿ ಎನರ್ಜಿ ಉತ್ಪತ್ತಿ ಆಗ್ತದೆ ಅನ್ನೋದನ್ನು ಮುಂದಿನ ತರಗತಿ ಒಳಗೆ ಕಲಿತೀವಿ. ಇಲ್ಲಿ ಇದೇ ವರ್ಷ ಕಲಿತೀರಿ ನೀವು. ಸೊ ಅದಕ್ಕೆ ನಾವೇನು ಕರಿತೀವಿ, ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಅಂತ ಕರಿತೀವಿ. ಅದಕ್ಕೆ ಅವಕ್ಕೆ ಅಂತರ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ನಾವು. ಅಂದರೆ ಈ ಜೀವಕೋಶದೊಳಗೆ ಗಾಳಿಯ ಮುಖೇನ ಉಸಿರಾಟ ಆಗುವಂತಹ ಒಂದು ಸ್ಥಳ ಎಲ್ಲಪ್ಪ ಅಂತ ಮೈಟೊಕಾಂಡ್ರಿಯಾ ಅಂತ ಕರಿತೀವಿ. ಈ ಇನ್ನರ್ ಫೋಲ್ಡಿಂಗ್ಸ್ ಒಳಗಡೆ ಏನಂತಂದ್ರೆ ಹೋಮೋಜಿನೈಸ್ಡ್ ಏಕರೂಪದ ವಸ್ತುಗಳನ್ನು ಹೊಂದಿದಂತಹ ಒಂದು ದ್ರವ ಇರ್ತದೆ. ಇದಕ್ಕೆ ನಾವೇನು ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹೋಮೋಜಿನೈಸ್ಡ್ ಸಬ್ಸ್ಟೆನ್ಸಸ್ ಅಂದ್ರೇನು, ಏಕರೂಪದ ವಸ್ತುಗಳನ್ನು ಹೊಂದಿದಂತಹ ಒಂದು ದ್ರವ್ಯ ಇರ್ತದೆ, ಅರೆಘನ ದ್ರವ್ಯ ಇರ್ತದೆ. ಅದಕ್ಕೆ ನಾವೇನು ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಮ್ಯಾಟ್ರಿಕ್ಸ್ ಒಳಗಡೆ ಏನಿರ್ತದಪ್ಪ ಅಂತಂದರೆ, ಮ್ಯಾಟ್ರಿಕ್ಸ್ ಒಳಗಡೆ ನೋಡ್ರಿ, ಈ ಮೈಟೊಕಾಂಡ್ರಿಯಾ ತನ್ನದೇ ಆದಂತಹ ಒಂದು ಏನಿರ್ತದೆ DNA ಹೊಂದಿರ್ತದೆ. ಸಿಂಗಲ್ ಸರ್ಕ್ಯುಲರ್ DNA ಇರ್ತದೆ. ಒಂದೇ ಒಂದು ದುಂಡದಾದಂಥ ಒಂದು DNA ಇರ್ತದೆ. ಅದ್ರ ಜೊತೆ ಈ ಮೈಟೊಕಾಂಡ್ರಿಯಾ ಒಳಗೆ RNAಗಳು ಇರ್ತಾವೆ, ಸ್ವಲ್ಪ ಪ್ರಮಾಣದಲ್ಲಿ ಬೇರೆ RNAಗಳು ಇರ್ತಾವೆ. ಇದ್ರ ಜೊತೆಗೆ ಏನಿರ್ತದೆ ಅಂದರೆ ಮೈಟೊಕಾಂಡ್ರಿಯಾದನ್ನು 70S ರೈಬೋಸೋಮ್ಸ್ಗಳನ್ನು ಮತ್ತು ದ ಕಾಂಪೊನೆಂಟ್ ಆಫ್ ದ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಅಂದರೆ ಪ್ರೋಟೀನ್ಗಳ ಉತ್ಪಾದನೆ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನೇ ಇದರೊಳಗೆ ಹೊಂದಿರ್ತವೆ. ನೋಡ್ರಿ, ನಾವು ಯುಕ್ಯಾರಿಯೋಟಿಕ್ ಜೀವಕೋಶಗಳನ್ನು ನೋಡಬೇಕಾದ್ರೆ ಯುಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಏನಿರ್ತದೆ, 80S ರೈಬೋಸೋಮ್ಸ್ಗಳಿರ್ತವೆ. ಈ ಜೀವಕೋಶದ ಒಳಗಡೆ ಇರುವಂತಹ ಒಂದು ಆರ್ಗ್ಯಾನೆಲಲ್ಲಿ ಮತ್ತೆ 70S ರೈಬೋಸೋಮ್ಸ್ಗಳಿರ್ತದೆ. ಅದಕ್ಕೆ ಹೇಳ್ತೀವಿ ಆಲ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಹ್ಯಾವಿಂಗ್ 80S ರೈಬೋಸೋಮ್ಸ್ ಎಕ್ಸೆಪ್ಟ್ ಮೈಟೊಕಾಂಡ್ರಿಯಾ ಆ್ಯಂಡ್ ದ ಕ್ಲೋರೋಪ್ಲಾಸ್ಟ್. ಮತ್ತು ಏನಿರ್ತದಪ್ಪ ಅಂತಂದರೆ ಇದರೊಳಗೆ ಈ ರೀತಿಯ ವ್ಯವಸ್ಥೆ ಇರ್ತದೆ. ಅದಕ್ಕೆ ಒಂದು ಥಿಯರಿ ಬರ್ತದೆ, ನೀವು ಮುಂದಿನ ತರಗತಿ ಹೋದಾಗ ಕೇಳ್ತೀವಿ. ಅಂದರೆ ಈ ಮೈಟೊಕಾಂಡ್ರಿಯಾ ಎಂಡೋಸಿಂಬಯೋಟಿಕ್ ಥಿಯರಿ ಅಂತ ಕರಿತೀವಿ ನಾವು. ಅಂದರೆ ಏನು, ಈ ಮೈಟೊಕಾಂಡ್ರಿಯಾ ಶತಮಾನಗಳ ಹಿಂದೆ ಅಂದರೆ ಏನಿತ್ತು, ನಮ್ಮ ಜೀವಕೋಶದ ಜೊತೆ ಒಂದು ಸಹಜೀವನ, ನಮ್ಮ ಜೀವಕೋಶ ಅಂದರೆ ಮಾನವನ ಜೀವಕೋಶ ಅಥವಾ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಲ್ಲ, ಇದ್ರ ಜೊತೆ ಒಂದು ಸಹಜೀವನವನ್ನು ನಡೆಸ್ತಾ ಇತ್ತು. ಅದು ಸಹಜೀವನವನ್ನು ನಡೆಸಿ ತನ್ನದೇ ಒಂದು ಕಳ್ಕೊಂಡು ಬಿಟ್ಟು ಕೂಡಲೇ ಅದು ನಮ್ಮ ಸೆಲ್ ಆರ್ಗ್ಯಾನಲ್ ಆಗಿ ಬದಲಾವಣೆ ಆಯಿತು ಅಂತ ಹೇಳ್ತಾರೆ ಅವರು. ಅದಕ್ಕೇನು ಕರಿತೀವಿ, ಎಂಡೋಸಿಂಬಯೋಂಟ್ ರಿಲೇಷನ್ಶಿಪ್ ಇತ್ತು ಅಂತ ಹೇಳ್ತಾರೆ. ಅದು ಮುಂದಿನ ತರಗತಿಯೊಳಗೆ ನೀವು ಕಲಿತೀರಿ, ಥಿಯರಿ ಕಲಿಬೇಕ್ರಿ, ಯಾವ ರೀತಿ ಮೈಟೊಕಾಂಡ್ರಿಯಾ ನಮ್ಮ ಆರ್ಗ್ಯಾನಲ್ ಆಯಿತು ಅಂಥೇಳಿ. ಅದಕ್ಕೆ ಮೈಟೊಕಾಂಡ್ರಿಯಾ ಒಂದು ಏನಂತೀವಿ ನಾವು ಇಂಪಾರ್ಟೆಂಟ್ ಆರ್ಗ್ಯಾನಲ್ ಆಫ್ ದ ಸೆಲ್ ಅಂತ ಕರಿತೀವಿ. ನೋಡಿರಿ, ಮೈಟೊಕಾಂಡ್ರಿಯಾ ಡಿವೈಡ್ ಇಟ್ ಸೆಲ್ಫ್ ಬೈ ದ ಫಿಷನ್, ವಿದಳನ ಮುಖಾಂತರ ವಿಭಜನೆ ಆಗ್ತದೆ. ಯಾವ ರೀತಿ ಪ್ರೋಕ್ಯಾರಿಯೋಟ್ಗಳು, ಬ್ಯಾಕ್ಟೀರಿಯಾಗಳು, ಅಮೀಬಾಗಳು ಯಾವ ರೀತಿ ವಿದಳನ ಮುಖಾಂತರ ವಿಭಜನೆ ಆಗ್ತಾವಲ್ಲ, ಅದೇ ಪ್ರಕಾರವಾಗಿ ಮೈಟೊಕಾಂಡ್ರಿಯಾ ಸಹಿತ ವಿದಳನ ಮುಖಾಂತರ ವಿಭಜನೆ ಆಗ್ತದೆ. ನೋಡಿರಿ, ಈ ರೀತಿಯ ಮೈಟೊಕಾಂಡ್ರಿಯಾದ ವ್ಯವಸ್ಥೆ ಅದ. ಇವತ್ತಿನ ದಿವಸ
ನಾವು ಮೈಟೊಕಾಂಡ್ರಿಯಾದ ಆಕಾರ ವ್ಯವಸ್ಥೆಯನ್ನು ಕಲ್ತೀವಿ. ಇನ್ನು ನಾಳೆಯ ದಿವಸ ನಾವು ಕ್ಲೋರೋಪ್ಲಾಸ್ಟ್ ಪತ್ರ ಹರಿತ್ತು ಅದರ ಆಕಾರ ವ್ಯವಸ್ಥೆಯನ್ನು ನಾವು ಕಲಿಯೋಣ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.